ಹಾಯ್ ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕಟ್ಟಿನ ಸಾರು, ತೊಗರಿಬೇಳೆ ಕಟ್ಟಿನ ಸಾರು. ನೀವು ಇದೇ ರೀತಿ ಕಡಲೆಬೇಳೆ ಕಟ್ಟಿನ ಸಾರು ಸಹ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋಣ. ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು 10ರಿಂದ 15 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಂಬರೋಣ. ಯಾಕಂದರೆ ತುಂಬ ಘಾಟಾಗುತ್ತೆ, ಹಾಗಾಗಿ ಕಡಿಮೆ ಉರಿಯಲ್ಲಿ. ಇವಾಗ ನೋಡಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಬಂದ್ಬಿಡೋಣ. ತುಂಬ ಕಡಿಮೆ ಉರಿ ಇಟ್ಕೊಳ್ಳಿ, ಇಲ್ಲಾಂದರೆ ತುಂಬ ಘಾಟಾಗುತ್ತೆ. ನೋಡಿ ಚೆನ್ನಾಗಿ ಇದು ಫ್ರೈ ಆಗಲಿ. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಒಂದು ಪ್ಲೇಟಲ್ಲಿ ತಗೊಂಡು ಅದೇ ಪಾತ್ರೆಗೆ ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ, ಅಂದರೆ ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ. ಹಾಗೆ ಎರಡು ಚಕ್ಕೆ ಹಾಕ್ತಾಯಿದ್ದೀನಿ, 2 ಪೀಸಷ್ಟು. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ಕಲ್ಲು ಇದ್ದರೆ ಒಂದು ಕಲ್ಲು ಹಾಕ್ಕೋಬೋದು, ತುಂಬ ಒಳ್ಳೆ ಘಮ ಬರುತ್ತೆ. ಕಾಳು ಮೆಣಸಿದ್ರೆ ಕಾಳು ಮೆಣಸು ಸಹ ಬಳಸ್ಬೋದು, ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಅದನ್ನು ಸಹ ತಗೊಂಬೇಡ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 5 ಪೀಸಷ್ಟು ಒಣ ಕೊಬ್ಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಬೇಗ ಫ್ರೈ ಆಗುತ್ತೆ, ಹಾಗಾಗಿ ಸ್ವಲ್ಪ ಸಪ್ರೇಟ್ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಹಾಗೂ 1 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಈರುಳ್ಳಿನ ಅಷ್ಟು ಚೆನ್ನಾಗಿ ಒಳ್ಳೆ ಘಮ ಬರುತ್ತೆ. ನಾನು 1 ಕಾಯಿ ಅಷ್ಟು ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಗ್ಯಾಸ್ ಆಫ್ ಮಾಡಿ ಇದನ್ನು ಸಹ ಅದೇ ಪಾತ್ರೆಗೆ ತೆಗೆದು ತಣ್ಣಗಾಗಿ ಬಿಟ್ಬಿಡೋಣ. ನೋಡಿ, ನಾವು ಎಷ್ಟು ಈರುಳ್ಳಿ ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ತುಂಬ ಒಂದು ಸ್ವಲ್ಪ ಆದಷ್ಟು ಬ್ಲ್ಯಾಕ್ ಕರಿ ಕಲರ್ ಬರೋಷ್ಟು ಹುರ್ಕೋಬೇಕು. ಆವಾಗಲೇ ಸೂಪರಾಗಿರುವಂತಹ ಸ್ಮೆಲ್ ಬರುತ್ತೆ, ಘಮ ಬರುತ್ತೆ ಸಾರಿಗೆ. ನೆಕ್ಸ್ಟ್ ಅದೇ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಜೀರಿಗೆ ಸಾಸಿವೆ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ, ಹಾಗೆ ಒಣ ಮೆಣಸು ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ನಾನು ಮೊದಲೇ 1 ನಿಂಬೆಹಣ್ಣು ಗಾತ್ರದಷ್ಟು ನಾನಿಲ್ಲಿ ಹುಣಸೆ ರಸ ನೆನಿಟ್ಕೊಂಡಿದ್ದೆ, ಅದನ್ನು ಸಹ ಹಿಂಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಬೆಳ್ಳುಳ್ಳಿನ ಮರ್ತೋಗ್ಬಿಟ್ಟಿದ್ದೆ, ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ. ನೀವು ಅಕಸ್ಮಾತ್ ಜೀರಿಗೆ ಸಾಸಿವೆ ಹಾಕಿದ ತಕ್ಷಣ ನೀವು ಬೆಳ್ಳುಳ್ಳಿ ಹಾಕ್ಕೋಬೇಕು, ಜಜ್ಜಿದಂಥ ಬೆಳ್ಳುಳ್ಳಿ. ಇವಾಗ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಹುಣಸೆ ರಸ ಮತ್ತು ಬೆಲ್ಲ ಚೆನ್ನಾಗಿ ಇದು ಕುದಿಬೇಕು, ಆವಾಗಲೇ ಸಖತ್ತಾಗಿರೋ ಟೇಸ್ಟ್ ಬರುತ್ತೆ. ಇದು ಕುದಿಯೋಷ್ಟರಲ್ಲಿ ನಾವು ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ. ಸ್ವಲ್ಪ ಇದಕ್ಕೆ ನೀರು ಹಾಕಿ ತುಂಬ ನುಣ್ಣಗೆ ರುಬ್ಕೊಂಬಂದ್ಬಿಡೋಣ. ಆ್ಯಕ್ಚುಲಿ ಬೆಳ್ಳುಳ್ಳಿ ಎಷ್ಟು ಫ್ರೈ ಆಗುತ್ತೆ ನೋಡಿ, ಅಷ್ಟು ಸಾರಿಗೆ ಸೂಪರಾಗಿರುತ್ತೆ. ನಾನು ಮರ್ತೋಗಿದ್ದೆ, ಸಾರಿ ಅಷ್ಟೇ. ನೋಡಿ, ಇವಾಗ ಚೆನ್ನಾಗಿ ಇದು ಗ್ರೈಂಡ್ ಆಗಿದೆ. ಇವಾಗ ಚೆನ್ನಾಗಿ ಕುದೀತಾ ಇರುವಂತಹ ಹುಣಸೆ ರಸದ್ದು ಒಗ್ಗರಣೆಗೆ ಮಸಾಲನೇ ಹಾಕ್ಕೊಂಬಿಡೋಣ. ಜಾರಲ್ಲಿ ಅಕಸ್ಮಾತ್ ಏನಾದರೂ ಮಸಾಲೆ ಉಳಿದಿದ್ರೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಹಾಕಿ ಇದಕ್ಕೇ. ಯಾಕಂದರೆ ನಾವು ಕಟ್ಟಿರುತ್ತಲ್ಲ, ಸ್ವಲ್ಪ ಇದು ನೀರು ಹಾಕಿದರೆ ಮತ್ತು ಅದು ಎರಡು ತುಂಬ ನೀರಾಗುತ್ತೆ. ಆದಷ್ಟು ಸಾರು ಯಾವಾಗಲೂ ನೀರೇ ಇರಬೇಕು, ಆಗಲೂ ರುಚಿ ಆಗೋದು. ಚೆನ್ನಾಗಿ ಹಸಿ ಸ್ಮೆಲ್ಲು ಹೋಗೋವರೆಗೂ ಕುದಿಸೋಣ. 10 ನಿಮಿಷ ಕುದ್ದಾದಮೇಲೆ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಅಕಸ್ಮಾತ್ ಕಡಲೆಬೇಳೆದು ಸಹ ಕಟ್ಟಿದ್ರೂ ಕೂಡ ಹಾಕ್ಬೋದು. ನಾನಿಲ್ಲಿ ತೊಗರಿಬೇಳೆ ಕಟ್ಟಿನ ಸಾರು, ಇದು ತೊಗರಿಬೇಳೆ ಕಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಅದೇ ಕಟ್ಟು ಸರಿಯಾಗುತ್ತೆ. ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ತುಂಬ ಚೆನ್ನಾಗಾಗುತ್ತೆ ಖಂಡಿತ. ಬೆಲ್ಲ ಸ್ವಲ್ಪ ಮುಂದೆ ಇರಬೇಕು, ಯಾವಾಗಲೂ ಸಾರುಗಳಿಗೆ ಬೆಲ್ಲ ಮುಂದಿದ್ರೇ ತುಂಬ ಚೆನ್ನಾಗಾಗೋದು. ಚೆನ್ನಾಗಿ ಒಂದು 10-15 ನಿಮಿಷ ಕುದ್ದಾದಮೇಲೆ ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡ್ರೆ ಸೂಪರಾಗಿರುವಂತಹ ಕಟ್ಟಿನ ಸಾರು ರೆಡಿಯಾಗುತ್ತೆ. ಖಂಡಿತ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ರೈಸ್ ಜೊತೆ. ಅಕಸ್ಮಾತ್ ಮಳೆಗಾಲದಲ್ಲಿ ಗ್ಲಾಸಿಗೆ ಹಾಕ್ಕೊಂಡು ಮಳೆ ಬರೋ ಟೈಮಲ್ಲಿ ಕುಡಿತಾಯಿದ್ರೆ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನೀವು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಖಂಡಿತ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು.